ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನಾಥ ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡಿಗರೇ. ಅಂದರೆ ಕನ್ನಡಿಗರ ಔದಾರ್ಯ ಅನ್ನೋದು ಏನಿದೆಯೋ, ಈ ಔದಾರ್ಯತೆ ನಮಗೆ ಇವತ್ತು ಕಂಟಕವಾಗಿ ಕಾಡ್ತಾ ಇದೆ. ನೋಡಿ, ಇವತ್ತು ನಮ್ಮನ್ನು ಆಳ್ತಕ್ಕಂಥವ್ರು, ನಮ್ಮನ್ನು ಆಳ್ತಕ್ಕಂತಹ ರಾಜಕಾರಣಿಗಳು, ಪ್ರಭುಗಳು, ಅದು ಯಾವುದೇ ಪಕ್ಷ ಇರಲಿ, ಇಲ್ಲಿವರೆಗೆ ನಮ್ಮನ್ನು ಆಳ್ಕ ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಕನ್ನಡಕ್ಕೆ ದ್ರೋಹ ಬಗೆದಿದ್ದಾರೆ. ಬದ್ಧತೆ ಇಲ್ಲ. ಯಾವುದೇ ವಿಚಾರದಲ್ಲೂ ಕೂಡ ಕನ್ನಡಕ್ಕೆ ಬದ್ಧತೆಯನ್ನು ಯಾರೂ ಕೂಡ ತೋರ್ತಾ ಇಲ್ಲ. ಹಾಗಾಗಿ ಇವತ್ತು ವಿಧಾನಸೌಧದಲ್ಲಿ ಕನ್ನಡದ ಬಗ್ಗೆ ದನಿ ಎತ್ತಕ್ಕಂತಹ ಒಂದೇ ಒಂದು ಪ್ರಾಣಿ ಕೂಡ ಇಲ್ಲ. ಮನುಷ್ಯರಿರಲಿ, ಶಾಸಕರಿರಲಿ, ವಿಧಾನಸೌಧದಲ್ಲಿ ಕನ್ನಡದ ಬಗ್ಗೆ ದನಿ ಎತ್ತಕ್ಕಂಥವ್ರ ಯಾರೂ ಇಲ್ಲ. ಎಲ್ಲ ದನಿಗಳನ್ನು, ಕನ್ನಡದ ದನಿಗಳನ್ನು ಅಡಗಿಸಿರ್ತಕ್ಕಂಥವರು ನಮ್ಮ ರಾಜಕಾರಣಿಗಳು. ಇವತ್ತು ರಾಜಕಾರಣಿಗಳು ಬದ್ಧತೆಯನ್ನು ತೋರೋದಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಕನ್ನಡವನ್ನು, ಕನ್ನಡ ಭಾಷೆಯನ್ನು, ಕನ್ನಡಿಗರನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ನೋಡಿ, ಇವತ್ತು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬೆಳಿಮಲೆ ಅಂತೇಳಿ ಪ್ರೊಫೆಸರು, ಅವ್ರನ್ನ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವರು ಇಲ್ಲಿ ತನಕ ಎಲ್ಲಿದ್ದರು? ಕನ್ನಡದ ಬಗ್ಗೆ ಏನು ಹೋರಾಟ ಮಾಡಿದ್ದಾರೆ? ಕನ್ನಡದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅವರು ಕನ್ನಡದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಇವತ್ತು ಬೀದಿನಲ್ಲಿದ್ದಾರೆ. ಇವರೆಲ್ಲರೂ ಹೈಟೆಕ್ ಆಗಿ, ನಮ್ಮ ಪುರುಷೋತ್ತಮ ಬೆಳಿಮಲೆ ಇರ್ಬೋದು, ಇವತ್ತು ಯಾರು ಕನ್ನಡದ ಹೆಸರಿನಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೋ ಅವರನ್ನು JNU ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು. ಅವ್ರನ್ನ ತಗೊಬಂದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಬರ್ತಾರೆ, ಒಂದು ಮೀಟಿಂಗ್ ಮಾಡ್ತಾರೆ, ಕಾಫಿ ಟೀ ಕುಡ್ಕೋತಾರೆ, ಮನೆಗೋಗ್ತಾರೆ. ಕನ್ನಡದ ಬಗ್ಗೆ ನಿಜವಾಗಿ ಕಾಳಜಿ ಇರ್ತಕ್ಕಂತಹ ಕನ್ನಡ ಹೋರಾಟಗಾರರನ್ನು ಅಂಥ ಸ್ಥಾನಕ್ಕೆ ತರಬೇಕು. ಯಾರು ಕೂಡ ಅದನ್ನು ಕೇಳ್ತಾ ಇಲ್ಲ, ತರ್ತಾ ಇಲ್ಲ. ಅವಿಷ್ಟು ಬಂದವ್ರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಇದು ಇಂಥ ದುರಂತ ನಮ್ಮಲ್ಲಿ. ಅವ್ರಿಗೇನು ಕಾಳಜಿ ಇದೆ ಕನ್ನಡದ ಬಗ್ಗೆ? ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡು ವರ್ಷಾನ್ಗಟ್ಲೆ 30-40 ವರ್ಷ ಅವರು ಇದ್ದರು. ಅಂಥವ್ರನ್ನ ತಗೊಬಂದು ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ಮಾಡ್ಕೋತೀವಿ. ಅವ್ರೇನು ಮಾಡ್ತಾರೆ? ಇಂಥದ್ದೇ ನಮ್ಮಲ್ಲಿ ಆಗ್ತಾ ಇರೋದು. ಹಾಗಾಗಿ ನೋಡಿ, ಇವತ್ತು ವಾಟಾಳ್ ನಾರಾಯಣ್ ಅಂತವ್ರು ಬೀದಿಲಿದ್ದಾರೆ. ಒಬ್ಬ ಕನ್ನಡ ಹೋರಾಟಗಾರರನ್ನ ನಾವು ವಿಧಾನಸಭೆಗೆ ಅಥವಾ ವಿಧಾನ ಪರಿಷತ್ಗೆ ಕಳ್ಸೋಕ್ಕಾಗ್ತಾ ಇಲ್ಲ. ನಾಮನಿರ್ದೇಶನ ಮಾಡಿ ಕಳಿಸ್ತಾ ಇರೋದಲ್ಲ ಯಾರನ್ನ? ಕನ್ನಡದ ಬಗ್ಗೆ ಕಾಳಜಿ ಇರಲ್ಲ. ಇವತ್ತೆಲ್ಲ ಒಂದೊಂದು ಸ್ಥಾನಕ್ಕೂ ಒಂದೊಂದು ರೇಟ್ ಫಿಕ್ಸ್ ಆಗಿಬಿಟ್ಟಿದೆ. ವಿಧಾನ ಪರಿಷತ್ MLC ಇರ್ಬೋದು, ವಿಧಾನ ಪರಿಷತ್ ಯಾವುದಕ್ಕೆ ಇರ್ಬೋದು. ಹಾಗಾಗಿ ಇವತ್ತು ಕೊಂಡ ಸ್ಥಾನಗಳೇ ಎಲ್ಲ. ಹಾಗಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥವ್ರಿಗೆ, ಪ್ರಾಮಾಣಿಕವಾಗಿ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾವ ಸ್ಥಾನಮಾನವೂ ಇಲ್ಲ. ನಾನು ಮೊದಲೇ ಹೇಳಿದಾಗೆ ಇವತ್ತು ಪುರುಷೋತ್ತಮ ಬೆಳಿಮಲೆ ಪ್ರೊಫೆಸರ್ ಏನಿದಾರೋ ಅವ್ರು ಏನು ಮಾಡಿದ್ದಾರೆ ಕನ್ನಡಕ್ಕೆ? ಅವ್ರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅವರು ಯಾವ ಅಭಿವೃದ್ಧಿಯನ್ನು ಮಾಡ್ತಾರೆ? ಸ್ವತಃ ಅವ್ರನ್ನ ಯಾರು ಮಾಡಿರ್ತಾರೋ, ಯಾರು ಅವ್ರನ್ನ ನೇಮಕಾತಿ ಮಾಡಿರ್ತಾರೋ ಅಂಥವ್ರ ಅಭಿವೃದ್ಧಿಯನ್ನು ಮತ್ತು ತಮ್ಮ ಸ್ವಂತ ಅಭಿವೃದ್ಧಿಯನ್ನು ಮಾಡ್ಕೋತಾರೆ. ಅವರಿಂದ ಕನ್ನಡ ಖಂಡಿತವಾಗಿ ಉದ್ಧಾರ ಆಗೋದಿಲ್ಲ. ಹಾಗಾಗಿ ನೋಡಿ, ಇವತ್ತು ನಮ್ಮ ರಾಜಶೇಖರ್ ಅವರಿದ್ದಾರೆ, ಈ ಸಂಘಟನೆಯನ್ನು ಮಾಡಿದ್ದಾರೆ, ಮತ್ತು ನಮ್ಮ DPK ಅವರಿದ್ದಾರೆ. ಇಂಥವರೆಲ್ಲ ಬೀದಿಲಿ ಕೂತ್ಕೊಂಡು ಕಿರ್ಚಾಡ್ಕೊಂಡು ನಾವುಗಳು ಕನ್ನಡ ನಾಮಫಲಕವನ್ನು, ನಮ್ಮ ನಾಡಿನಲ್ಲಿ ನಾವು ಕನ್ನಡ ನಾಮಫಲಕವನ್ನು ಬರೆಯಿರಿ ಅಂತೇಳಿ ನಾವು ಕಿರ್ಚಾಡಬೇಕು. ಬಹುಶಃ ಕುವೆಂಪು ಅವರು ಹೇಳ್ತಾರೆ, ಒಂದು ಕಾಲದಲ್ಲಿ ಹೇಳಿದ್ದಾರೆ, ಕನ್ನಡಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ. ಇವತ್ತು ಕೈ ಎತ್ತಿದ್ರೆ ಕೈ ಕಲ್ಪವೃಕ್ಷ ಆಗಲ್ಲ. ಆ ಕೈಯನ್ನು ಮಡಗಿಸ್ತಾರೆ ಕೆಳಗಡೆಗೆ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇವತ್ತು ಇಲ್ಲಿಂದ ಜಾಥಾ ಹೊರಡ್ತಾ ಇದೆ ನಮ್ಮ ರಾಜಶೇಖರ್ ನೇತೃತ್ವದಲ್ಲಿ. ಈ ಜಾಥಾ DC ಆಫೀಸ್ ತಲುಪೋದ್ರೊಳಗಡೆ ಯಾವ ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಕನ್ನಡಿಗರೇ ಇವತ್ತು ದ್ರೋಹ ಮಾಡ್ತಾ ಇರೋದು. ನನ್ನ ಪ್ರಕಾರ ಕನ್ನಡ ಇವತ್ತು ಉದ್ಧಾರ ಆಗಬೇಕಂತ ಹೇಳಿದ್ರೆ ಕನ್ನಡಿಗರು ಜಾಗೃತರಾಗಬೇಕು. ನಾನು ಆಗಾಗ್ಗೆ ಹೇಳ್ತಾ ಇರ್ತೀನಿ, ಬೆರಳುಗಳಾಗಬಾರ್ದು, ನಾವು ಮುಷ್ಟಿ ಆಗಬೇಕು, ಒಗ್ಗಟ್ಟಾಗಬೇಕು. ಇವತ್ತು ನೋಡಿ, ಎಷ್ಟೊಂದು ಕನ್ನಡ ಸಂಘ ಸಂಸ್ಥೆಗಳಿವೆ. ಇಷ್ಟು ಸಂಘಟನೆ ಮಾಡಿ ಇವ್ರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ.
ಎಲ್ಲರೂ ರಾಜ್ಯಾಧ್ಯಕ್ಷರುಗಳೇ, ಪ್ರತಿಯೊಬ್ಬರು ರಾಜ್ಯಾಧ್ಯಕ್ಷರುಗಳೇ, ಯಾರೂ ಕೂಡ ಒಗ್ಗಟ್ಟಾಗಲ್ಲ. ಒಗ್ಗಟ್ಟಿಲ್ಲದೆ ನಾವು ಏನನ್ನೂ ಸಾಧಿಸೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಇಂಥದ್ದು, ಈಗ ನಮ್ಮ ರಾಜಶೇಖರ್ ಅವರು ಇಂಥದ್ದೊಂದು ಜಾಥಾ ಏರ್ಪಾಡು ಮಾಡಿದ್ದಾರೆ. ವಾಲಂಟಿಯರಾಗಿ ಬರಬೇಕು, ಸ್ವಯಂ ಜಾಗೃತರಾಗಿ ಬರಬೇಕು. ಇವತ್ತು ಮಾಡ್ತಾ ಇರೋ ಉದ್ದೇಶ ಇಷ್ಟೇ, ಕನ್ನಡಿಗರು ಜಾಗೃತರಾಗಬೇಕು. ನಮ್ಮ ಮನೆಗೆ ಬೆಂಕಿ ಬೀಳ್ತಾ ಇದೆ. ಒಂದು ಕಾಲದಲ್ಲಿ ನಮ್ಮ ಕೈಯಾರ ಕೀರ್ಣಿಯರ ಹೇಳ್ತಾ ಇದ್ರು, ಕನ್ನಡದ ಮನೆಗೆ ಬೆಂಕಿ ಬಿದ್ದಿದೆ, ಎಲ್ಲರೂ ಓಡೋಡಿ ಬನ್ನಿ, ಗುದ್ಲಿ ಆರೆ ಪಿಕಾಸಿ ಎಲ್ಲ ತಗೊಬನ್ನಿ ಅಂತೇಳೋರು. ಗಡಿನಾಡಿನ ಕಾದ್ರು ಅವರು ಕೊನೆಗೂ ಕೂಡ ಕಾಸರಗೋಡಲ್ಲಿದ್ದರು. ಕಾಸರಗೋಡನ್ನು ಕನ್ನಡಕ್ಕೆ ಸೇರಬೇಕು ಅಂತ ಅವರು ಸಾಯೋ ತನಕ ಹೋರಾಟ ಮಾಡಿದ್ರು. ಅವ್ರು ಸತ್ರು ಕೂಡ ಅದನ್ನು ನಮಗೆ ಸೇರ್ಸೋಕ್ಕಾಗಲಿಲ್ಲ. ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಬದ್ಧತೆ ಇಲ್ಲ. ನಮ್ಮನ್ನು ಆಳ್ತಕ್ಕಂಥವ್ರಿಗೆ ಬದ್ಧತೆ ಇಲ್ಲ. ಅದು ಯಾವುದೇ ಪಕ್ಷ ಇರ್ಬೋದು, ನಾವು ಕನ್ನಡಿಗರು, ನಮಗೊಂದೇ ಪಕ್ಷ, ಕನ್ನಡವೇ ನಮ್ಮ ಪಕ್ಷ, ಕನ್ನಡವೇ ನಮ್ಮ ದೇವರು, ಕನ್ನಡವೇ ನಮ್ಮ ಭಾಷೆ, ಕನ್ನಡವೇ ನಮ್ಮ ಜಾತಿ. ಹಾಗಾಗಿ ಕನ್ನಡಕ್ಕೆ ನಾವೆಲ್ಲ ಒಂದುಗೂಡಬೇಕು. ಈಗಲಾದರೂ ಕೂಡ ನಾವು ಎಚ್ಚೆತ್ಕೊಂಡು ಕನ್ನಡದ ಬಗ್ಗೆ ನಾವು ಅಭಿಮಾನವನ್ನು ತೋರಿಸಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಕನ್ನಡಿಗರು ಅನಾಥರಾಗಿ ಕನ್ನಡ ಅಂತ ನಾವು ಕೂಗಿದ್ರೆ ನಮ್ಮ ಕತ್ತನ್ನು ಕುವೆಂಪು ಅವರು ಹೇಳ್ತಾರೆ, ಕನ್ನಡಕ್ಕಾಗಿ ಕುರುಳೆತ್ತಿ ಪಾಂಚಜನ್ಯ ಆಗುತ್ತೆ ಅಂತ. ಪಾಂಚಜನ್ಯ ಆಗಲ್ಲ, ಕನ್ನಡಕ್ಕಾಗಿ ನಾವು ಕೂಗಿದ್ರೆ ನಮ್ಮ ಕುರಳನ್ನೇ ಅಮುಕ್ಬಿಡ್ತಾರೆ. ಅಂಥ ಪರಿಸ್ಥಿತಿಲಿ ನಾವಿದ್ದೀವಿ. ಇವತ್ತು ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತಿದೆ, ನಾವು ಮೈಸೂರು ಎಷ್ಟೋ ವಾಸಿ ಆದರೂ ಕೂಡ ಇದೊಂದು ಜನ ಜಾಗೃತಿ. ಇಂಥ ಜಾಗೃತಿಗೆ ಪ್ರತಿಯೊಬ್ಬರು ಸಾವಿರ ಸಂಖ್ಯೆಯಲ್ಲಿ ಬರಬೇಕಾಯಿತು. ಆದರೂ ಕೂಡ ಇಷ್ಟು ಕಷ್ಟಪಟ್ಟು ಇವ್ರು ಮಾಡೋದ್ರಿಂದ ಇಷ್ಟು ಜನ ಸೇರಿರೋದೆ ಇದೊಂದು ದೊಡ್ಡ ಸಾಧನೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಕನ್ನಡಿಗರು ಸ್ವಯಂ ಜಾಗೃತರಾಗಿ, ದಂಗೆ ಹೇಳಿ ಅಂತ ಹೇಳಲ್ಲ ನಾನು, ಸ್ವಯಂ ಜಾಗೃತರಾಗಿ ಎಲ್ಲರೂ ಒಕ್ಕೊರಲಿಂದ ಕೂಗಬೇಕು. ಎಲ್ಲರೂ ಒಕ್ಕೊರಲಿಂದ ನಾವೆಲ್ಲರೂ ಒಂದಾದ್ರೂ ಮಾತ್ರ ಮುಷ್ಟಿ ಆಗಬೇಕು. ಬೆರಳುಗಳಾದ್ರೆ ಮುರಿದಾಕ್ಬಿಡ್ತಾರೆ, ಬೆರಳುಗಳನ್ನ ಒಂದೊಂದು ಬೆರಳು ಮುರಿದಾಕ್ಬಿಡ್ತಾರೆ. ಮುಷ್ಟಿ ಆದರೆ ನಾವು ಗುದ್ದಾದರೂ ಕೂಡ, ರಾಜಕಾರಣಿಗಳ ಥರ ಗುದ್ದಾಡಾದರೂ ಕೂಡ ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಕೋಬೋದು. ಉಳಿಸ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಬರಬೇಕು. ಅದು ಬರಬೇಕು ಅಂತ ಹೇಳಿದ್ರೆ ಒಗ್ಗಟ್ಟಾಗಬೇಕು. ನಮ್ಮಲ್ಲಿ ಮೈಸೂರಿನಲ್ಲೇ ಎಷ್ಟು ಸಂಘ ಸಂಸ್ಥೆಗಳಿವೆ. ಎಷ್ಟು ದಿನ ಈ ಒಂದು ದಬ್ಬಾಳಿಕೆ ನಮ್ಮ ಕನ್ನಡ ನಾಡಿನ ಮಕ್ಕಳ ಮೇಲೆ, ಎಷ್ಟು ದಿನ ಇನ್ನು ಈ ದಬ್ಬಾಳಿಕೆ ಎಲ್ಲಿವರೆಗೂ ನಾವು ಸಾಧಿಸಬಹುದು? ಸಾಕಷ್ಟು ಕನ್ನಡಿಗರ ಉದ್ಯೋಗ ಸಿಗ್ಲಿ ಅಂತ ಹೇಳಿ ಒಂದು ತಂಡ ಕಟ್ಕೊಂಡು, ಅಲ್ಲ ಇವರು ಚೇತನ್ ಗೌಡ್ರನ್ನು ಬಂದಿದ್ದಾರೆ ಅಂತ ನೇತೃತ್ವ ಅಂದ್ರೆ ಬಹಳಷ್ಟು ವಿವಿಧ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಅವರು ಕೂಡ ಅವರ ತಂಡ ಸಂಗ್ರೇಗೌಡರು, ರಾಷ್ಟ್ರೀಯ ಮಹಿಳಾ ವೇದಿಕೆ ಅಧ್ಯಕ್ಷರಾದ ಜಯಂತಿ ಗೌಡರು, ಅಹಿಂದ ಸಂಘಟನೆಯ AR ಸ್ವಾಮಿ ಅವರು,
ಹಾಗೂ ಹನುಮಂತಣ್ಣವರು ಈ ರೀತಿ ಸಾಕಷ್ಟು ಹೋರಾಟಗಾರರು, ಅದೇ ರೀತಿ ಅಸವರು ಕೂಡ ಬಂದಿದ್ದಾರೆ. ಹಾಗೆ ಪುಷ್ಪಕ್ಕ ಅವರು ಬಂದಿದ್ದಾರೆ, ರೇಖಾ ಮೇಡಮ್ ಅವರು ಬಂದಿದ್ದಾರೆ, ಮೇಲ್ಕೋಟೆ ದೊಡ್ಡಸ್ವಾಮಿ ಗೌಡರು, ಕವಿತಕ್ಕ ಅವ್ರು ಹೇಳಿದೆ, ಪುಷ್ಪಕ್ಕ ಹಮ್ಮಿಕೊಂಡಿದ್ದಾರೆ. ಬಹಳ ವಿಶೇಷ ಹೋರಾಟ ಇದು. ಕನ್ನಡಿಗರ ಉದ್ಯೋಗ ಅಂದ್ರೆ ಎಲ್ರಿಗೂ ಬೇಕಿರುವಂತ ಕನ್ನಡ ನಾಡಿನ ಮಕ್ಕಳಿಗೆ ಉದ್ಯೋಗ ಸಿಗಲಿ ಅಂತ ಹೇಳಿ ಹೋರಾಟ ನಡೀತಾ ಇದೆ. ಇರಪ್ಪ ಇದು ನಿಧಾನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡಿರುವ ಹಾಗೆ 60% ಕಡ್ಡಾಯವಾಗಿ ನಾಮಫಲಕಗಳನ್ನು ಹಾಕಲೇಬೇಕು. ಮತ್ತು ನನ್ನ ನೆಲ ನನ್ನ ಉದ್ಯೋಗದ ಹಕ್ಕು ಅನ್ನೋ ಉದ್ದೇಶದಿಂದ ಕನ್ನಡಿಗರಿಗೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ, ಯಾಕಂದರೆ ಸಾಕಷ್ಟು ಕಾರ್ಖಾನೆಗಳು ಮತ್ತು ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಆ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನು ಬಳಕೆಗೆ ತರಬೇಕು. ಇದು ನಮ್ಮ ಹಕ್ಕು, ನಮ್ಮ ಭಾಷೆ. ನಾವು ಕನ್ನಡಿಗರು ಪ್ರೀತಿ ಪ್ರಿಯರು, ಶಾಂತಿ ಪ್ರಿಯರು, ಆದರೆ ಕ್ರಾಂತಿ ಪ್ರಿಯರೂ ಸಹ ಹೌದು. ಯಾಕಂದರೆ ನಮ್ಮನ್ನು ಕೆರಳಿಸಷ್ಟು ಜಾಸ್ತಿ ದೊಡ್ಡ ಮಟ್ಟದ ಒಂದು ನಷ್ಟವನ್ನು ಸರ್ಕಾರ ತಂದು ಕೊಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ, ನಮ್ಮ ಉದ್ದೇಶ ಕನ್ನಡಕ್ಕಾಗಿ, ಕನ್ನಡಿಗೋಸ್ಕರ ನೀವು ಸರ್ಕಾರವನ್ನು ನಡೆಸಬೇಕು ಹೊರತು ಬೇರೆ ಉತ್ತರ ಭಾರತದ ಏನಿಲ್ಲಿ ಬಿಸ್ನೆಸ್ ಮಾಡ್ಕೊಳಕ್ಕೆ ಬಂದಿದ್ದಾರೆ, ಅವ್ರು ವ್ಯಾಪಾರಸ್ಥರಿಗೆ ಮಾಡೋಕ್ಕೆ ಉದ್ಯಮ ಮಾಡ್ಕೊಂಡಿದ್ದಾರೆ, ಅವರನ್ನು ಓಲೈಕೆ ಮಾಡಲಿಕ್ಕೆ ನೀವು ಇಲ್ಲಿ ಸರ್ಕಾರವನ್ನು ನಡೆಸ್ತಾ ಇಲ್ಲ. ನಿಮಗೆ ಅಧಿಕಾರವನ್ನು ಕೊಟ್ಟಿರೋದು ಕನ್ನಡಿಗರು ನೀವು ಓಟ್ ಹಾಕಿಲ್ಲ ಅಂತಂದ್ರೆ ಉತ್ತರ ಭಾರತದವ್ರು ಬಂದು ಓಟ್ ಹಾಕಿ ಏನಾದ್ರು ಗೆಲ್ಸಿದಾರ, ಅಧಿಕಾರ ಕೊಟ್ಟಿದ್ದಾರಾ? ಅದಕ್ಕೆ ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಕನ್ನಡಿಗರಿಗೆ ಉದ್ಯೋಗ, ಆಮೇಲೆ ಕನ್ನಡಿಗರಿಗೆ ಉದ್ಯಮನೂ ಸಿಗಬೇಕು. ಈಗ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು DC ಕಚೇರಿ ಇದು ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು DC ಕಚೇರಿಗೆ ಮುಂಭಾಗ ಹೋಗ್ತಾ ಇದ್ದೇವೆ. ಈ ಕಚೇರಿಗೆ ಹೋಗೋ ಮುಖಾಂತರ ಇನ್ನೂ ಸಾಕಷ್ಟು ನಾಯಕರುಗಳು ಬರ್ತಾ ಇದ್ದಾರೆ. ಇನ್ನೊಂದು 10-15 ನಿಮಿಷದಲ್ಲಿ ಆಲ್ರೆಡಿ ರೀಚ್ ಆಗ್ತಾರೆ. ಎಲ್ಲ ನಾಯಕರುಗಳು ಒಬ್ಬರ ನೇತೃತ್ವ ಅನ್ನೋದಕ್ಕಿಂತ ನಾಯಕರುಗಳ ಎಲ್ಲ ನೇತೃತ್ವದಿಂದ ಈ ಜಾಥವನ್ನು ಸಕ್ಸಸ್ ಮಾಡಬೇಕು, ಇದನ್ನು ಯಶಸ್ವಿಗೊಳಿಸಬೇಕು, ಈ ಜಾಥದ ಮುಖಾಂತರ ಸರ್ಕಾರದ ಗಮನವನ್ನು ಸೆಳಿಬೇಕು ಅಂತ ಉದ್ದೇಶದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆ ಈ ಹೋರಾಟಕ್ಕೆ ನೇತೃತ್ವವನ್ನು ತಗೊಂಡು ಸಾಕಷ್ಟು ಸಂಘ ಸಂಸ್ಥೆಗಳು ಬಂದಿದೆ, ಇನ್ನು ಬರ್ತಾರೂ ಇದ್ದಾರೆ. ಅವರೆಲ್ಲರ ಬೆಂಬಲದಿಂದ ಸಹ ಯಶಸ್ವಿಯಾಗಿ ಈ ಜಾಥವನ್ನು ನಾವು ಹಮ್ಮಿಕೊತಾ ಇದ್ದೇವೆ. ಹಾಕಿಲ್ಲ ಅಂದ್ರೆ, ತಾವೇನಾದ್ರೂ ಇಂಗ್ಲಿಷಲ್ಲಿ ಹಾಕಿದ್ದೆ ಆದ್ರೆ ಮೈಸೂರಲ್ಲಿ ಬರ್ತದೆ. ಸುಳ್ಳೆ ಮಾಲೀಕರು ತಾವೆಲ್ಲ ಎಚ್ಚೆತ್ಕೊಂಡು ಕನ್ನಡ ನಾಮಫಲಕಗಳು ಬದಲಾವಣೆ ಮಾಡಬೇಕು. ಇವತ್ತೇನು ವಲಸಿಗರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀರಿ, ತಾವೆಲ್ಲರೂ 80% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು.
ಮಾಡಲಾಗ್ತದೆ. 102 ದಿನ ಮೌರ್ಯ ಸರ್ಕಲ್ ಹೋರಾಟ ಮುಗಿದ ನಂತರ ಯಾವುದೇ ಒಂದು ಸರ್ಕಾರದ ಒಪ್ಪಿಕೊಂಡಂತಹ ನಾಯಕರುಗಳು ಮಾತನಾಡಕ್ಕಾಗದೆ ಶರಣಾದ್ರು. ಅಲ್ಲಿ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಕನ್ನಡ ಪರ ಹೋರಾಟಗಾರರು ಮಾಡಿದ್ರು. ಪ್ರತಿದಿನ ವೇದಿಕೆಗೆ ಬಂದಂತಹ ಪ್ರತಿಯೊಬ್ಬ ರಾಜಕಾರಣಿ ಕೂಡ ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ, ಕನ್ನಡಿಗರಿಗೆ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನು ಮಾಡಿ ಸುಳ್ಳು ಭರವಸೆಗಳು, ಪಳ್ಳು ಭರವಸೆಗಳನ್ನ ಕೊಟ್ಟು ನಮ್ಮನ್ನ 102 ದಿನದಲ್ಲಿ ನಮ್ಮ ಒಂದು ಟೆಂಟ್ ಕೀಳುವ ವ್ಯವಸ್ಥೆಯನ್ನ ರಾಜಕಾರಣಿಗಳು, ಅಧಿಕಾರಿಗಳ ಮುಖೇನ ಮಾಡಿಸಿದ್ರು ಸ್ನೇಹಿತರೆ. ಇಲ್ದಿದ್ರೆ ನಾವು ಆ ಹೋರಾಟವನ್ನ ಕೈ ಬಿಡ್ತಿರ್ಲಿಲ್ಲ. ಆದ್ರೂ ಬಿಡ್ಲಿಲ್ಲ. ಇನ್ನೂ 18 ದಿನಗಳ ಹೋರಾಟ ಆಯ್ತು. ಕ್ಷಮೆ ಇರ್ಲಿ, ಇನ್ನೂ 16 ದಿನಗಳ ಹೋರಾಟ. ಅಲ್ಲಲ್ಲಿ ಎಲ್ಲೆಲ್ಲಿ ಜಾಗ ಸಿಕ್ತು ಅಂತ ಸಂದರ್ಭಗಳಲ್ಲಿ ನಾವು ಹೋರಾಟವನ್ನ ಮಾಡಿದ್ವಿ. 118 ದಿನಗಳ ಹೋರಾಟ ಸಾಮಾನ್ಯ ಹೋರಾಟವಾ? ಕನ್ನಡಿಗರು ನಮ್ಮ ನಾಡಲ್ಲಿ ನಮ್ಮ ಮಕ್ಕಳಿಗೆ ಇವತ್ತು ಕರ್ನಾಟಕ ಬಡವಾಗ್ತಾ ಇದೆ, ಕನ್ನಡ ನಾಡು ಬಡವಾಗ್ತಾ ಇದೆ. ವಲಸಿಗರು ಬಂದು ನಮ್ಮನ್ನ ಆವರಿಸ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಮಕ್ಕಳು ಬೀದಿ ಬದಿಲಿ ವ್ಯಾಪಾರ ಮಾಡ್ತೀವಿ, ಕಲ್ಲು ಹೊರ್ತೀವಿ, ಮಣ್ಣು ಹೊರ್ತೀವಿ, ಇವತ್ತು ತರಕಾರಿ ಮಾಡ್ತೀವಿ, ಮೂಟೆ ಹೊರ್ತೀವಿ. ಹೊರ ರಾಜ್ಯದಿಂದ ಬಂದಂತವರು ಇವತ್ತು ದೊಡ್ಡ ದೊಡ್ಡ ಮೂಟೆಯನ್ನು ಕಟ್ಕೊಂಡು ಬದುಕ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ ಸರ್ಕಾರದಲ್ಲಿ ಯಾಕೆ ಈ ಒಂದು ಮೊಣಕಾಯಿ ಧೋರಣೆ? ಹೊರ ರಾಜ್ಯದವರು ಅವರವರ ರಾಜ್ಯಕ್ಕೆ ಅನುಗುಣವಾಗುವಂತೆ ಉದ್ಯೋಗದ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಅದು ಗಮನಿಸಿದ್ದೀರಿ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಮೊಣಕಾಯಿ ಧೋರಣೆ ಮಾಡ್ತಿದೆ. ನಮ್ಮ ಅನ್ಯಾಯ. ಇವತ್ತು ನಾವೆಲ್ಲ ಕನ್ನಡಿಗರು ಹೋರಾಟ ಮಾಡಕ್ಕೆ ರಾಜಕಾರಣಿಗಳ ಬೇಜವಾಬ್ದಾರಿತನದಿಂದ ರವಿ ಟೇನಾಡ್ ಅವರು ಕನ್ನಡಿ ಅನ್ಯ ಭಾಷೆಯಲ್ಲಿ ಭಾಷೆ ಮೇಲೆ ನಿನ್ನ ನೋವು ಬರೋದನ್ನ ನೀಡುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನಿಮ್ಮ ಅಂಗಡಿ ಮುಂಗಟ್ಟುಗಳ ಮುಂದೆ ಬಂದು ನೀವು ಬೇರೆ ಭಾಷೆಯನ್ನ ಕಿತ್ತಿ ಎತ್ತಿ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ನಾವೇ ಕನ್ನಡ ಬೋರ್ಡ್ ಹಾಕ್ಕೊಡುವಂತ ಒಂದು ಕೆಲಸ ಮಾಡ್ತೀವಿ. ಅದಕ್ಕೆ ದಯಮಾಡಿ ನಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು. ಕನ್ನಡಿಗರ ಆದೇಶವನ್ನು ನೀಡಿದ್ರೆ ನಾವು ಬೇಕಾದ್ರೆ ಯಾವುದೇ ಒಂದು ವಿಕೋಪಕ್ಕೆ ಹೋಗ್ಲಿಕ್ಕೂ ನಾವು ತಯಾರಾಗಿದ್ವಿ. ಯಾಕೆಂದ್ರೆ ಇವತ್ತು ಸಾಂಕೇತಿಕವಾದ ಒಂದು ಹೋರಾಟದೊಂದಿಗೆ ಬೆಂಗಳೂರಿನಿಂದ ಹಿಡಿದು ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟಕ್ಕೆ ಗೌರವವನ್ನು ಕೊಡಿ. ಅಂದ್ರೆ ಕನ್ನಡವನ್ನು ನ್ಯಾಯ ಬೇಕು. ಬನ್ನಿ ನಾಯಕರು, ನಾವು ಅಲ್ವಾ ನ್ಯಾಯ ಬೇಕು. ಧಿಕ್ಕಾರ 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 ಧಿಕ್ಕಾರ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಅಯ್ಯೋ ನ್ಯಾಯ, ಅನ್ಯಾಯ, 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 ನ್ಯಾಯ ಬೇಕು, ನ್ಯಾಯ ಬೇಕು. ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ, ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜ ಮಹಾರಾಜರು ಆಳದಂಥ ನಾಡಲ್ಲಿ ಕನ್ನಡ ವಿರೋಧಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅಕ್ರಮಗಳು, ಅನ್ಯಾಯಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು ದಿನದಿಂದ ದಿನ ನಡೀತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಅಧಿಕಾರಿಗಳ ಬೇಜವಾಬ್ದಾರಿತನ, ರಾಜಕಾರಣಿಗಳ ದುರಾಡಳಿತ. ರಾಜಕಾರಣಿಗಳು ಇವತ್ತು ಏನು ಚುನಾವಣೆಯಲ್ಲಿ ಏನು ಹಣ ಖರ್ಚು ವ್ಯಯ ಮಾಡಿರ್ತಾರೆ, ಆ ಹಣಕ್ಕೆ 100 ಪಟ್ಟು ಹಣ ಸಂಪಾದನೆ ಮಾಡೋ ದಿಕ್ಕಲ್ಲಿ 224 ಜನ ಶಾಸಕರು ಇವತ್ತು ಹಣ ಗುಳ ಮಾಡೋಕ್ಕೋಸ್ಕರ ಪ್ರಕೃತಿ ಪರಿಸರ ಹಾಳು ಮಾಡಿ, ಕೆರೆ ಕಟ್ಟೆಗಳನ್ನ ಹಾಳು ಮಾಡಿ,
ಕನ್ನಡದ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ಲ, ಕನ್ನಡಿಗರ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ಲ. ಅದಕ್ಕೋಸ್ಕರ ಕನ್ನಡ ನಾಡಿನ ಜನ ಒಗ್ಗಟ್ಟಾಗಬೇಕು, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ ಅವರ ತತ್ವ ಸಿದ್ಧಾಂತಗಳನ್ನ, ಬಸವಣ್ಣವರ ಆದರ್ಶವನ್ನು, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪಾಲಿಸಬೇಕು, ನಾವೆಲ್ಲ ನಾಯಕರಾಗಬೇಕು ಅಂತ ಇವತ್ತು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಮಾನ್ಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೂ ಕಾಲ್ನಡಿಗೆ ಜಾಥಾ ಮಾಡಿ ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ, ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ, 224 ಜನ MLAಗಳಿಗೂ ಎಚ್ಚರಿಕೆ ನೀಡೋದ್ರ ಮೂಲಕ ನಮ್ಮ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಉದ್ಯೋಗಸ್ಥರಿಗೆ ಯಾವುದೇ ಇಲಾಖೆಗಳಲ್ಲಿ ಯಾವುದೇ ಒಂದು ಸಣ್ಣ ಇಲಾಖೆಯಿಂದ ಹಿಡಿದು ಉದ್ಯೋಗಗಳಿಗೆ ಕನ್ನಡದವರಿಗೆ ಆದ್ಯತೆ ಕೊಡದೇ ಇರುವಂಥದ್ದು ಬಹಳ ಶೋಚನೀಯವಾದದ್ದು. ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಿಗಳ ತಂಡ ಏನ್ ಮಾಡ್ತಾ ಇದೆ ಅದನ್ನ ಯಾರು ಕೂಡ ಕೇಳುವ ರೀತಿಯಲ್ಲಿ ತಮ್ಮ ಗಮನ ಹರಿಸ್ತಾ ಇಲ್ಲ ರಾಜ್ಯದ ಜನತೆ. ಇದನ್ನ ನೀವು ಹೋರಾಟಗಾರರಿಗೆ ಗಮನ ಕೊಡುವ ಮುಖಾಂತರ ನೀವು ಈ ಹೋರಾಟಗಾರರಿಗೆ ಕನ್ನಡ ಪರ ಹೋರಾಟಗಾರರಿಗೆ ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದ್ರೆ ಕೆಲವು ಸಂಘಟನೆಗಳು ಹೋರಾಟಗಾರರಿಗೆ ನಿಮ್ಮ ಬೆಂಬಲ ಕೊಡಬೇಕಾಗಿ ಈ ರ್ಯಾಲಿ ಮೂಲಕ ನಿಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಈಗಿನ ಮೈಸೂರು ಪೊಲೀಸ್ ಆಯುಕ್ತರು ದಯವಿಟ್ಟು ಮೈಸೂರಿನಲ್ಲಿ ಇರುವಂತ ಇಲ್ಲಿ ಚಾಮರಾಜೇಂದ್ರ ಟೆಕ್ನಿಷಿಯನ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ದಯವಿಟ್ಟು ಕನ್ನಡ ಫಲಕ ಹಾಕಬೇಕಾಗಿ ಕಳಕಳಿಯ ಮನವಿ. ಈ ಕನ್ನಡ ಕೆಲಸ ಕಾರ್ಯಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಹಲವಾರು ಉದ್ಯೋಗಸ್ಥರಿದ್ದಾರೆ. ಅವರಿಗೆ ಯಾವುದೇ ಇಲಾಖೆಗಳಲ್ಲಿ ಕನ್ನಡ ನೋಡಿ, ಕಾವೇರಿ ಕರ್ನಾಟಕ ಸರ್ಕಾರ ಹುಟ್ಟಿದೆ, ಕಾವೇರಿಯಿಂದ ಒಂದು ನಾಮಕೂಟ ಇದೆ. ಕರ್ನಾಟಕದಲ್ಲಿದ್ದರು ಅಥವಾ ಇಂಗ್ಲೆಂಡ್ಗೆ ಮಾಡುವಂತ ಕೆಲಸವನ್ನ ನೀವು ಈ ಕೂಡಲೇ ಮಾಡಬೇಕಾಗ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾಮಫಲಕವನ್ನು ಕಿತ್ತಾಕುವಂತ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಕರ್ನಾಟಕದ ನೆಲ, ಜಲ ಮತ್ತು ಇಲ್ಲಿನ ಸಂಪನ್ಮೂಲಗಳು ಇಲ್ಲಿನ ಜನರಾದಂಥ ಕನ್ನಡಿಗರಿಗೆ ಸಲ್ಲಬೇಕಾದದ್ದು ನ್ಯಾಯಯುತವಾದಂಥ ನಮ್ಮ ಬೇಡಿಕೆ ಇದು. ಹಾಗಾಗಿ ಕರ್ನಾಟಕದಲ್ಲಿ ಉತ್ಪತ್ತಿಯಾಗುವಂತಹ ಯಾವುದೇ ಉದ್ಯೋಗಗಳಿರ್ಬೋದು, ಉದ್ದಿಮೆಗಳಿರ್ಬೋದು, ಗುತ್ತಿಗೆಗಳಿರ್ಬೋದು ಕನ್ನಡಿಗರ ಕೈಯಲ್ಲಿರಬೇಕು. ಕನ್ನಡಿಗರು ಆ ಗುತ್ತಿಗೆಗಳನ್ನು, ಆ ಒಂದು ಕಾರ್ಖಾನೆಗಳನ್ನು, ಉದ್ಯಮಗಳನ್ನು ಮತ್ತು ಉದ್ಯೋಗಗಳನ್ನು ಪಡೆಯುವಲ್ಲಿ ಮುಂಚೂಣಿನಲ್ಲಿರಬೇಕು. ಆ ಕಾರಣದಿಂದ ನಾವು ಕನ್ನಡಿಗರ ಕೈಗೆ ಉದ್ಯೋಗಗಳು ದೊರಕಬೇಕು ಅಂತೇಳಿ ಕರ್ನಾಟಕದ ಉದ್ಯೋಗಗಳು ಕನ್ನಡಿಗರಿಗೆ ಸಿಗಲಿ ಎಂಬ ಆಶೋತ್ತರವನ್ನು ಇಟ್ಟುಕೊಂಡು ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಹೋರಾಟ ಸಮಿತಿ ಹಾಗೂ ಕನ್ನಡಾಂಬೆ ರಕ್ಷಣಾ ವೇದಿಕೆ ಜಂಟಿ ಸಂಯುಕ್ತಾಶ್ರಯದಲ್ಲಿ ಈ ದಿನ ಜಿಲ್ಲಾಧಿಕಾರಿಗಳಿಗೆ ನಾಮಫಲಕ ಅಭಿಯಾನ ಮತ್ತು 60% ಏನು ಸರ್ಕಾರದ ಆದೇಶವಿದೆ ಅದರಂತೆ ನಾಮಫಲಕಗಳನ್ನು ಕನ್ನಡ ಭಾಷೆಯಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ 40% ಏನಿದೆ ಅದರ ಪ್ರಕಾರ ಅಳವಡಿಸಬೇಕು ಮೈಸೂರಿನಲ್ಲಿ ಅಂತ ಕೋರ್ಕೊಳ್ತಾ, ಹಾಗೂ ಮೈಸೂರು ಸುತ್ತಮುತ್ತಲೂ ಇರತಕ್ಕಂಥ ನಂಜನಗೂಡು ಕೈಗಾರಿಕಾ ಪ್ರದೇಶ, ಮೈಸೂರು ಕೈಗಾರಿಕಾ ಪ್ರದೇಶ, ರಾಜ್ಯದ ಎಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಕನ್ನಡಿಗರಿಗೆ, ಸ್ಥಳೀಯರಿಗೆ ಉದ್ಯೋಗಗಳನ್ನು 100% ಎ ದರ್ಜೆ, ಬಿ ದರ್ಜೆ, ಸಿ ಮತ್ತು ಡಿ ದರ್ಜೆ ನೌಕರಿಗಳನ್ನು ಕಾಯಂಗೊಳಿಸಬೇಕು ಅಂತ ಕೋರ್ಕೊಳ್ತಾ, ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ಉದ್ಯೋಗಗಳನ್ನು ಕನ್ನಡಿಗರ ಮೀಸಲಿಡುವ ವಿಧೇಯಕವನ್ನು ಮಂಡನೆ ಮಾಡ್ತೀವಿ ಅಂತೇಳಿ ನಮಗೆ ಮೋಸ ಮಾಡಿದ್ದಾರೆ. ಮೈಸೂರಿನವರೇ ಆದಂಥ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡಿಗರಿಗೆ ಮೋಸ ಮಾಡಿರೋದು ತರವಲ್ಲ. ಹಾಗಾಗಿ ಈ ಕೂಡಲೇ ಮುಂದಿನ ಅಧಿವೇಶನದಲ್ಲಿ ಕನ್ನಡಿಗರ ಉದ್ಯೋಗಕ್ಕಾಗಿ ವಿಧೇಯಕವನ್ನು ಮಂಡನೆ ಮಾಡಲಿ ಅಂತೇಳಿ ನಾವೆಲ್ಲರೂ ಆಗ್ರಹವನ್ನು ಮಾಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕನ್ನಡಾಂಬೆ. ಸಾಕಷ್ಟು ನೋವುಗಳನ್ನ ತಿಂದಿದ್ದಾರೆ. ಈಗ ನಾವು ಹೇಳ್ತಾ ಇದ್ದೇವೆ ನೋಡಿ, ಇದಾದ್ರೆ ಕುರ್ಲಾನ್ ಹೇಳ್ತಾ ಕುರ್ಲಾನ್ ಇರ್ಲಿಕ್ಕೆ ಕನ್ನಡ ಬಳಸ್ತಾರೋ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹೋರಾಟಗಾರರ ಪರ ಮಾಡ್ತಾ ಇದ್ದಾರೆ. ಎಲ್ಲರೂ ಕನ್ನಡ ಪರ ಹೋರಾಟಗಾರರ ಸಂಘಟನೆಗಳ ಹೋರಾಟಗಾರರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಜೋಡಿಸಬೇಕಾಗ್ತದೆ, ಅವರು ಸಹಕಾರ ಮಾಡಬೇಕಾಗ್ತದೆ. ಸ್ವಂತ ಲಾಭಕ್ಕಾಗಿ ಯಾರು ಹೋರಾಟ ಮಾಡಲ್ಲ, ಇದು ಮನವರಿಕೆ ಮಾಡ್ಕೋಬೇಕಾಗ್ತದೆ. ನಾವೆಲ್ಲರೂ ಕೂಡ ಸಾರ್ವಜನಿಕರು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಕೈ ಜೋಡಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೇವೆ.
ಮೈಕ್ರೋ ಫೈನಾನ್ಸ್ಗಳು ಇವತ್ತು ಹಾವಳಿ ಆದ್ರಿಂದ ಕರ್ನಾಟಕದಲ್ಲಿರುವಂತ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು. ಹಾಗಾಗಿ ಈ ಒಂದು ಎಲ್ಲ ಸಂಘದ ಪರವಾಗಿ ನಾವು ಕೇಳ್ಕೊತಾ ಇದ್ದೇವೆ. ಕನ್ನಡ ಸಂಘದ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಸಂಘಟನೆ ಪರವಾಗಿ ಹಾಗೂ ವಿವಿಧ ಸಂಘಟನೆಗಳ ಪರವಾಗಿ ಮೈಸೂರು ಗ್ರಾಮಾಂತರ ವಿಶ್ವ ಹಿಂದೂ ಪರಿಷತ್ತಿನ ಪರವಾಗಿ ಹೀಗೆ ಎಲ್ಲ ಸಂಘಟನೆಗಳಿಗೂ ಒಂದಾಗಿ ಕನ್ನಡದ ಎಲ್ಲ ಉದ್ಯೋಗ ಅವಕಾಶನೂ ಕೂಡ ಬ್ಯಾಂಕ್ಗಳಾಗಿರ್ಬೋದು, ಮೈಕ್ರೋ ಫೈನಾನ್ಸ್ಗಳಾಗಿರ್ಬೋದು, ಬೇರೆ ಬೇರೆ ರಾಜ್ಯದ ಹಾವಳಿಗಳಾಗ್ಬಿಟ್ಟಿದೆ. ನಮ್ಮ ಮಕ್ಕಳಿಗೆ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ದಯಮಾಡಿ ಎಲ್ಲ ಸಹಕಾರದಲ್ಲಿ ದಯಮಾಡಿ ಎಲ್ಲರೂ ಕೂಡ ಸಾಲಿನಿಂದ ಹೋಗುವಂತ ಕೆಲಸ ಮಾಡಿ. ಯಾಕೆಂದ್ರೆ ಜಾನದ ಹೋರಾಟ ಕನ್ನಡವನ್ನು ಮುಂದೆ ಬರ್ತಾ ಉಂಟು. ಕನ್ನಡವನ್ನು ರಕ್ಷಣಾ ವೇದಿಕೆ ವಿವಿಧ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಗಟ್ಟಿಯಾದಂತಹ ಮೈಸೂರಿನಲ್ಲಿ ಕೂಡ ಹಿಂದಿ ಏರಿಕೆ ಬಹಳವಾಗಿದೆ. ಮಲಯಾಳಿಗಳ ಒಂದು ಅಬ್ಬರ ಕೂಡ ಹೆಚ್ಚಾಗಿದೆ. ಕಾರಣ ಏನಂದ್ರೆ ನಮ್ಮ ದುರಾಡಳಿತ, ಇಲ್ಲಿನ ಆಡಳಿತ ವ್ಯವಸ್ಥೆ ಏನಿದೆ ಮೈಮರ್ತಿದೆ. ಜೊತೆಗೆ ಇಲ್ಲಿನ ರಾಜಕಾರಣಿಗಳು ವಲಸಿಗರ ಬೂಟು ನೆಕ್ಕುವಂತ ಕೆಲಸಗಳನ್ನ ಮಾಡುವಂತ ವ್ಯವಸ್ಥಿತವಾದಂತಹ ಗುಲಾಮಗಿರಿಯಲ್ಲಿ ಬಿದ್ದೋಗಿದ್ದಾರೆ. ಅವರಿಗೆ ಕನ್ನಡದ ಬದ್ಧತೆ ಇಲ್ಲ. ಈ ನಾಡಿನ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಏನಿದೆ, ಕನ್ನಡ ಬೆಳೆದು ಬಂದಂತಹ ಪಾರಂಪರಿಕ ಏನು ಹೆಜ್ಜೆ ಗುರುತುಗಳೇನಿದೆ ಅದರ ಪರಿವಿಲ್ಲದಂತೆ ರಾಜಕಾರಣಿಗಳು ರಾಜಕಾರಣವನ್ನ ತಮ್ಮ ಬಂಡವಾಳವನ್ನು ಹಾಕಿ ಬಂಡವಾಳವನ್ನು ಎತ್ಕೊಳ್ಳುವಂತ ಒಂದು ಬಿಸ್ನೆಸ್ ಅನ್ನಾಗಿ ಮಾಡ್ಕೊಂಡಿದ್ದಾರೆ. ಇವರ ಒಂದು ಈ ದುರಾಡಳಿತದಿಂದ ಇವತ್ತು ಕನ್ನಡ ನಾಡಿನಲ್ಲಿ ನಮ್ಮ ಕನ್ನಡದ ಮಕ್ಕಳು ಉದ್ಯೋಗ ವಂಚಿತರಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ವ್ಯಾಪಾರಗಳು ಅಂದ್ರೆ ಬೀದಿ ಬದಿಯಲ್ಲಿ ಹಣ್ಣು ತರಕಾರಿಗಳನ್ನ ಮಾರುವಂತ ಕೆಲಸ ಆಗ್ಬೋದು, ಅಥವಾ ಸೆಕ್ಯೂರಿಟಿ ಕೆಲಸಕ್ಕೂ ಕೂಡ ಈಗ ಉತ್ತರ ಭಾರತದ ವಲಸಿಗರು ಅತಿ ಹೆಚ್ಚಾಗಿ ತುಂಬಿಕೊಂಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಸುಮಾರು ಬ್ಯಾಂಕ್ ರಾಬರಿಗಳಾದ. ದುರ್ವಿಧಿ ಏನಂದ್ರೆ ಆ ಬ್ಯಾಂಕ್ ರಾಬರಿ ಮಾಡಿದವರು ಕೂಡ ನಮ್ಮ ಕರ್ನಾಟಕದಲ್ಲ. ಆ ಕೆಲಸ ಕೆಲಸ ಮಾಡೋಕ್ಕೂ ಕೂಡ ನಮ್ಮಲ್ಲಿ ಉತ್ತರ ಭಾರತದವರು ಹೆಚ್ಚಾಗ್ಬಿಟ್ಟವ್ರೆ. ಶೋಚನೀಯವಾದ ಒಂದು ಕೆಟ್ಟ ಕೆಲಸ ಆಗಲಿ ಒಂದು ಒಳ್ಳೆ ಕೆಲಸ ಆಗಲಿ ಯಾವುದಕ್ಕೂ ಕೂಡ ಕನ್ನಡಿಗರಿಗೆ ಆಸ್ಪಾದವನ್ನ ಕೊಡದೆ ವಲಸಿಗರನ್ನ ಏನು ಹೈಕಮಾಂಡ್, ಈ ಪಕ್ಷಗಳ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ ಏನಿದೆ ಆ ಗುಲಾಮಗಿರಿಗಳಿಗೆ ಇವರು ತಲೆಬಾಗಿ ಅಲ್ಲಿಂದ ಬರ್ತಕ್ಕಂಥ ವಲಸಿಗರಿಗೆ ಇವರು ಸಹಕಾರವನ್ನ ಕೊಡ್ತಾರೆ. ಇವರು ನಮ್ಮ ಕನ್ನಡಿಗ ಮಕ್ಕಳನ್ನ ಮಲತಾಯಿ ಮಕ್ಕಳಂತೆ ನೋಡ್ತಾ ಇರ್ತಕ್ಕಂಥದ್ದು ಬಹಳ ಖಂಡನೀಯವಾದ ವಿಚಾರ. ಆಯ್ತು. ಈಗ ಅಂಚೆ ಕಚೇರಿ ಕೇಂದ್ರ ಸರ್ಕಾರದಾದ್ರೂ ಕೂಡ ಕರ್ನಾಟಕ ನಾಡಲ್ಲಿ ಕನ್ನಡ ಉಳಿಸೋದು ಬೆಳೆಸೋದು ಭಾರತೀಯ ಅಂಚೆ ಕಚೇರಿಯ ಕರ್ತವ್ಯ ಕೂಡ. ದಯವಿಟ್ಟು ಅಂಚೆ ಕಚೇರಿಯವರು ತಾವು ಅರ್ಥ ಮಾಡಿಕೊಂಡು ಬೇಕೇ ಬೇಕು ಈ ರಾಜ್ಯವನ್ನು ಯಾರಾದ್ರೂ ಬಿಟ್ಟೋಗ್ಬೇಕು ಅಂದ್ರೆ ಪರಭಾಷಿಕರು ಅಂತ ಹೇಳ್ತೇವೆ. ಯಾಕೆ ಅಂದ್ರೆ ಈ ಕನ್ನಡ ಬಳಸ್ತಾ ಇರೋಂಥವ್ರು ಈ ರಾಜ್ಯನ ಬಿಟ್ಟೋಗಿ, ಕನ್ನಡಿಗರ ಉದ್ಯೋಗ ಕೊಡಕ್ಕಾಗದೇ ಇರೋಂಥವ್ರು ರಾಜ್ಯ ಬಿಟ್ಟೋಗಿ ಕನ್ನಡ ನಾಮಫಲಕಗಳು ಕನ್ನಡದಲ್ಲಿ ಹಾಕುವಂತ ಕೆಲಸನ ಮಾಡಿ ದುಡ್ಡಿನಲ್ಲಿ ಇಲ್ಲಿನ ಪ್ರತಿಯೊಂದು ಎಲ್ಲ ವಿಚಾರಗಳನ್ನು ತಾವೆಲ್ಲ ಆರಾಮಾಗಿದ್ದೀರಿ. ಆದ್ರೆ ತಮ್ಮೆಲ್ಲರಿಗೂ ಕೂಡ ಕನ್ನಡ ಬೇಡ ಅಂತ ಹೇಳಿ ತಾವೆಲ್ಲ ನಿರ್ಲಕ್ಷ್ಯ ತೋರ್ತಾ ಇದ್ದೀರಿ. ಇದು ಸರಿಯಲ್ಲ. ದೊಡ್ಡ ಗುರಿಯಲ್ಲಿ ನೋಡ್ಕೊಂಡಿರಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಆಗ್ಲೇಬೇಕು. ಕನ್ನಡ 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 ಬೇಕು, ನ್ಯಾಯ ಬೇಕು.
ಕನ್ನಡ 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 ಬೇಕು ಕನ್ನಡ ಬೇಕು ಅನ್ಯಾಯ ಅನ್ಯಾಯ ಸಿಗಲೇಬೇಕು 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 ಕನ್ನಡ 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 ಅನ್ಯಾಯ ನ್ಯಾಯ ಬೇಕು ನ್ಯಾಯ ಬೇಕು ಕನ್ನಡ 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 ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಈ ಒಂದು ಮುಷ್ಕರದ ಉದ್ದೇಶ ಇಷ್ಟೇ. ಕನ್ನಡದ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ. ಉದಾಹರಣೆಗೆ ಪೊಲೀಸ್ ಇಲಾಖೆಯಲ್ಲಿ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಹೋಮ್ ಗಾರ್ಡ್ಗಳಿಗೆ, ಕನ್ನಡದ ಹುಡುಗರಿಗೆ, ಹೆಣ್ಮಕ್ಳಿಗೆ ಕೆಲಸ ಕೊಡಬೇಕು. ಪೊಲೀಸ್ ಇಲಾಖೆಯಲ್ಲಿ ಏನು ಹೋಮ್ ಗಾರ್ಡ್ಸ್ ಇದ್ದಾರೆ, ಅವರು ಏನ್ ಟೆಂಡರ್ ತಗೊಳ್ತಾರೆ, ಅವರು ಕನ್ನಡದವರಾಗಿರ್ಬೇಕು. ಹಾಗಾಗಿ ದಯವಿಟ್ಟು ಪೊಲೀಸನ್ನು ಹಿಡಿದು ಎಲ್ಲ ಒಂದು ಅಧಿಕಾರಿ ವರ್ಗದಲ್ಲೂ ಕೂಡ ಕನ್ನಡ ಹಾಗೂ ಕನ್ನಡ ಮಕ್ಕಳಿಗೆ ಉದ್ಯೋಗ ಕೊಡಿ. ಕನ್ನಡ ಉಳಿಸಿ. ಅನ್ಯಾಯ ಕನ್ನಡ ಕನ್ನಡ ನಾಮಫಲಕಗಳಲ್ಲಿ ಕನ್ನಡ ನಾಮಫಲಕಗಳಲ್ಲಿ ಕನ್ನಡ ಕನ್ನಡಿಗರ ಉದ್ಯೋಗ ಕನ್ನಡ ಕನ್ನಡಿಗರ ಉದ್ಯೋಗ ಇವತ್ತು ನಿರಂತರವಾಗಿ ಧ್ವನಿ ಎತ್ತಿ ಕನ್ನಡ ಉಳಿಬೇಕು ಅಂತ ಅದೇ ರೀತಿ ಇವತ್ತು ಸಾಕಷ್ಟು ಹಿರಿಯ ಹೋರಾಟಗಾರರು, ಸಾಕಷ್ಟು ಮಹನೀಯರು, ಎಲ್ಲ ಜಿಲ್ಲೆಗಳ ಹೋರಾಟಗಾರರು, ಮಹಿಳಾ ಹೋರಾಟಗಾರರು, ಸಾಕಷ್ಟು ಯೋಗ್ಯರು, ಈ ನಾಲಾಯಕರು ಈ ಕನ್ನಡದ ಕಡೆಗಣಿಸಿ ಈ ಬೇರೆ ರಾಜ್ಯದಿಂದ, ಈ ದೇಶದ ರಾಜ್ಯಗಳು 31 ರಾಜ್ಯಗಳಿದ್ರು ಕೂಡ ಇವತ್ತು ಇದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಮಾತ್ರ ಉದ್ಯೋಗ ಜಾರಿ ಮಾಡಿ ಅಂದ್ರೆ ಯಾರಿದು ಯಾರಿದು ಕನ್ನಡ ಕನ್ನಡಲ್ಲಿ ಬೇಕು 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 ಕನ್ನಡ ಬೇಕು ಬೇಕು. ಹಾ, 1 ತಿಂಗಳು ಗಡುವು ಕೊಡ್ತೀನಿ. ಮೊದಲು ಕನ್ನಡ ನೀನು ಹಿಂದಿ ಇಂಗ್ಲಿಷಲ್ಲಿ ಹಾಕಕ್ಕಲ್ಲ ಬೋರ್ಡು, ಇಲ್ಲಾಂದ್ರೆ ಮಹಾರಾಷ್ಟ್ರಕ್ಕೋ ಉತ್ತರ ಪ್ರದೇಶಕ್ಕೋ ಹೋಯ್ತಾರ ನೀನು. ಇಲ್ಲಿ ಕನ್ನಡದಲ್ಲಿ, ಅದರಲ್ಲಿ ಮೈಸೂರಲ್ಲಿ ಅಂತಂದ್ರೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಹಿಂದಿ ಬಳಕೆ ಮಾಡಂಗೇ ಇಲ್ಲ, ಹಿಂದಿ ಬಳಕೆ ಮಾಡಂಗೇ ಇಲ್ಲ. ಒಂದು ಕಿಂಗು ಕನ್ನಡದಲ್ಲಿ ಹಾಕೋ, ಅಯೋಗ್ಯ. ಕನ್ನಡ ಎಲ್ಲೋ ಯಾರಿದು ಮಾಧವ್ ಟೈರ್ ಹೌಸ್ ಎಲ್ಲಿದ್ಯಪ್ಪ? ಹಾ, ಕನ್ನಡ ಎಲ್ಲೋ ಯಾವ ಯಾವ ತೆಗಿಯಪ್ಪ, ತೆಗೀರಿದು ತೆಗೀರಿ, ಬಾಲಿ ತೆಗೀದು ತೆಗಿಯೋದು ಎತ್ತಿಡು. ಕನ್ನಡ ಬೇಡವಾ ನಿಮ್ಗೆ? ಬೇಕಾ ಬೇಡವಾ? ತೆಗಿಯೋದು ತೆಗಿಯೋದು. ನಾಚಿಕೆ ಆಗಲ್ವೇನ್ರಿ? ಎಲ್ರಿ ಇದ್ದೀರಿ? ಯಾವ ರಾಜ್ಯದಲ್ಲಿ ಇದ್ದೀರಿ? ಎಲ್ಲಿ ಯಾವ ರಾಜ್ಯ ಅನ್ಕೊಂಡಿದ್ರೆ? ಅಮೆರಿಕದಲ್ಲಿ ಇದ್ದೀರಾ? ಆದ್ರೆ ನಮ್ಮ ತೆರಿಗೆ ಹಣ, ನಮ್ಮ ಕರ್ನಾಟಕದ ಹಣ ಮೈಕ್ರೋ ಫೈನಾನ್ಸ್ ಇಂದ ಬೇರೆ ಬೇರೆ ರಾಜ್ಯಗಳು ತಗೊಂಡು. ಹಾಗಾಗಿ ಎಲ್ಲೇ ಆದ್ರೂ ಕೂಡ ಮೊದಲು ಕನ್ನಡ ಮಕ್ಕಳಿಗೆ ಉದ್ಯೋಗಾವಕಾಶ ಕೊಡಿ. ನೀವು ಕನ್ನಡದ ಮಕ್ಕಳಿಗೆ ಉದ್ಯೋಗಾವಕಾಶ ಕೊಡಿ ಅಂತ ಆಗ್ಬೇಕು. ಮುಖ್ಯವಾಗಿ ಮಹಿಳಾ ಮೀಸಲಾತಿ ಇರೋ ತರ ಕನ್ನಡದ ಹೆಣ್ಮಕ್ಳಿಗೆ ಉದ್ಯೋಗಾವಕಾಶ ಹೆಚ್ಚಾಗಿ ಬರಬೇಕು. ಯಾಕಂದ್ರೆ ಓದಿರುವಂತ ಹೆಣ್ಮಕ್ಳುಗಳು ಹೊರ ರಾಜ್ಯಕ್ಕೆ ಹೋಗುವಂತ ಹಣೆ ಬರ ಬಂದಿದೆ. ಸಣ್ಣ ಅಂಗಡಿ ಇರಲಿ, ದೊಡ್ಡ ಅಂಗಡಿ ಇರಲಿ, ಇವಾಗ ಬಂದಿದ್ದಾರೆ. ಆಮೇಲೆ ಕನ್ನಡ ಭೂಷಣ್ ಬಂದಿದ್ದಾರೆ, ಅವ್ರಿಗೂ ಸಹ ಮುಂದೆ ಬರಬೇಕು. ನಟರಾಜ್ ರಾಮಚಂದ್ರ ಅವರು, ಕನ್ನಡ ಭೂಷಣ್ ಅವರು ಗೊತ್ತು ಅಂತಾರಲ್ಲ, ಅದೇ ರೀತಿಯಲ್ಲಿ ನಮ್ಮ ಕನ್ನಡಿಗರಿಗೆ ಅಂದ್ರೆ ನಮ್ಗೆ ಶಾಲಾ ಹಾಕೋಬಿಟ್ರೆ ಇಲ್ಲಿಂದ ಗೊತ್ತು ಬಂದ್ಬಿಡ್ತೀವಿ. ಸಾಕ್ಷಿ ಆಗ್ತಕ್ಕಂಥ ಒಂದು ಹೋರಾಟ ಅದು ರಾಜಶೇಖರ್ ಅವರ ನೇತೃತ್ವ. ಕನ್ನಡಾಂಬೆ ರಾಜಕಾರಣಿಗಳು ಬಂದು ಹೋದ್ರು, ಎಷ್ಟೋ ಅಧಿಕಾರಿಗಳು ಬಂದು ಹೋದ್ರು. ಇಂಥ ಒಂದು ಕಾರ್ಯಕ್ರಮವನ್ನು ಯಾರೂ ಮಾಡಿರಲಿಲ್ಲ. ನಾವೇ ಬೇಕು. ಮತ್ತೆ ನಮ್ಮ
ಭೂಷಣ್ ಅವರು ಬಂದಿದ್ದಾರೆ, ಶಂಕರೇಗೌಡರು ಬಂದಿದ್ದಾರೆ, ಮೀಸೆ ಸತೀಶ್ ಅವರು ಬಂದಿದ್ದಾರೆ, ಚೇತನ್ ಗೌಡ ಬಂದಿದ್ದಾರೆ, ಮೇಲ್ಕೋಟೆ ಬೆಟ್ಸ್ವಾಮಿಗೌಡ, ನಾನೇನು ಹೇಳಕ್ ಹೋಗಲ್ಲ ನನ್ನ ಹೆಸರ ಅಂತ ಇರಲಿ ನಿಮಗೆ. ಶಿವಕುಮಾರ್ ನಾಯ್ಕ ಬಂದಿದ್ದಾರೆ. ಸಿಸಿ ಕಚೇರಿಯ ಸಭಾಂಗಣಕ್ಕೆ ಕೂರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀವಿ. ಸಭಾಂಗಣ ಇದೆ, ಸಭಾಂಗಣ ಬಳಕೆ ಮಾಡ್ಕೊಳ್ಳೋಣ ಸರ್. ಬೆಂಗಳೂರಿಂದ ಇದಕ್ಕೆ ನಾನು ಮಾತಾಡ್ತೀನಿ. ವೈಯಕ್ತಿಕ ವಿಷಯಗಳ ಕಾಯ್ದೆ ಹಾಕ್ತೀರಿ, ಕೇಸ್ಗಳ ಮೇಲೆ ಕೇಸ್ ಹಾಕ್ತೀರಿ. ಬಡವ ಪಾಪ ಪೆಟ್ರೋಲ್ ಬಂಕ್ ಕೆಲಸ ಮಾಡೋನು, ಗಾರೆ ಕೆಲಸ ಮಾಡೋನು, ಪಾಯಿಂಟ್ ಕೆಲಸ ಮಾಡೋರು ಬಂದಾಗ ಮಾತ್ರ ಬರೀ ಕನ್ನಡ 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 ಓನ್ಲಿ ಫಾರ್ ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮ್ ಹೇಳಿದ್ರು ನೋ ಇಂಗ್ಲಿಷ್ ಓನ್ಲಿ ಕನ್ನಡ. ಎಲ್ಲಿ ಇದೆ ಸ್ವಾಮಿ, ಎಲ್ಲಿದೆ? ಬರೀ ನಿಮ್ಮ ಬಾಯಿ ಮಾತಿಂದ ಬಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಎಷ್ಟರ ಮಟ್ಟಿಗೆ ಸರಿ? ಬರೀ ಆ ಪ್ರೇಮ, ಕನ್ನಡದ ಮೇಲಿರುವಂಥ ಪ್ರೇಮ ಜಾರಿ ಆಗಬೇಕು. ಇವತ್ತು ಬಹುಮತದಿಂದ ಬಹಳ ದೊಡ್ಡ ಮಟ್ಟದ ಬಹುಮತವನ್ನು ಪಡೆದು ಸರ್ಕಾರವನ್ನು ರಚಿಸಿ ಮಾಡಿದ್ರಲ್ಲ, ನಿಮ್ಮದು ಇದು ಸರ್ಕಾರ. ಕನ್ನಡಿಗರಿಗೆ ಏನು ಮಾಡಿದಿರಿ? ಕನ್ನಡಿಗರಿಗೆ ಏನು ಮಾಡಿದಿರಿ? ಕನ್ನಡಿಗರಿಗೆ ದಯಮಾಡಿ ಉದ್ಯೋಗ ಕೊಡಿ, ಕನ್ನಡವನ್ನು ಬೆಳೆಸಿ ಉಳಿಸಿ. ದಯಮಾಡಿ ಇನ್ನು ನಮ್ಮ ತಲೆಗಳ ಮುಂದಿನ ತಲೆಮಾರಿಗೆ ಅದು ಹೋಗುವಂಥ ಕೆಲಸವನ್ನು ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ದಯಮಾಡಿ ಇದಕ್ಕೆ ಬೆಲೆಯನ್ನು ತಂದು ನನ್ನ ಒಂದು ನೇತೃತ್ವದಲ್ಲಿ ಎಲ್ಲ ಕಡೆಯಿಂದ ಬಂದು ಇವತ್ತು ಒಂದು ಹೋರಾಟವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ನಾಯಕರುಗಳು ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ. ಉದ್ಯೋಗ ಸಿಗಬೇಕು. ಮತ್ತೆ ಕನ್ನಡದ ನಾಮಫಲಕಗಳು ಭಾಗಶಃ ಎಲ್ಲ ಇಂಗ್ಲಿಷ್ ಬೆರ್ಕೆಲವೆ ಇಲ್ಲಿ ಇರ್ತಕ್ಕಂಥದ್ದು. ನಾವು ಏನು ಅಧಿಕಾರಿಗಳು ಅಂತ ತಕ್ಷಣ ನಾವು ನಿಮ್ಮಿಂದ ಹೊರತಾಗೇನೂ ಇಲ್ಲ, ನಾವು ಕನ್ನಡ ಪರವಾಗೇ ಇದ್ದೀವಿ. ಮತ್ತು ನಾನು ನಮ್ಮ ಆಫೀಸಲ್ಲಿ ಹೇಳಿದ್ದೇನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಮೀಟಿಂಗ್ ಆಯಿತು. ಅದಕ್ಕಿಂತ ಪೂರ್ವದಲ್ಲಿ ತಮ್ಮಗಳ ಜೊತೆ ನಮ್ಮ ಐದಿನಲ್ಲಿ ಒಂದು ಮೀಟಿಂಗ್ ಆಯಿತು. ಆಮೇಲೆ ಆ ಮೀಟಿಂಗ್ಗೆ ನಾನು ಬರಬೇಕಿತ್ತು, ಬಟ್ ಇಲ್ಲಿ ನಾನು ಸೆಕ್ರೆಟ್ರಿ ಹೋಗಿದ್ದರಿಂದ ಬರಲಿಕ್ಕಾಗಿಲ್ಲ. ಬಟ್ ಒಂದು ನಾನು ಹೇಳ್ತೇನೆ, ಏನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೀಟಿಂಗಲ್ಲಿ ಹೇಳಿದಾರಲ್ಲ, ಅದಕ್ಕೋಸ್ಕರ ನಾವು ಒಂದು ಸುತ್ತೋಲೆ ಥರನೇ ಮಾಡಿ ಕಡ್ಡಾಯವಾಗಿ ಎಸ್ಪೆಷಲಿ ಕಾರ್ಪೊರೇಷನ್ಗೆ ಒಂದು ಲೆಟರ್ ಬರೀತಾ ಇದ್ದೆ. ನಮ್ಮ ಡಿ ಸಿ ಅವರಿಂದಲೇ ಸೈನ್ ಹಾಕ್ಸ್ಬೇಕು ಅಂತೇಳಿ ನಾನು ಸೈನ್ ಹಾಕಿ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೆ. ಸೊ ಅದು ನಾನು ಅಡಿಷ್ನಲ್ ಡಿ ಸಿ ಅಪರ ಜಿಲ್ಲಾಧಿಕಾರಿಗಳು. ಸೊ ಅದರಲ್ಲಿ ಏನು ಮಾಡಿದ್ದೇವೆ, ಏನು 60-40 ರೇಷಿಯೋದಲ್ಲಿ ಕನ್ನಡದ್ದು ಇದೆ. ಸೊ ಅದು ಜಾರಿಗೊಳ್ಳಬೇಕು ನಮ್ಮ ಮೈಸೂರಲ್ಲಿ. ಈ ಕರ್ನಾಟಕಕ್ಕೆ ನಮ್ಮ ಮೈಸೂರು ಜಿಲ್ಲೆ ಮಾದರಿಯಾಗಿರೋದು ನಾವು ಕಂಕಣಬದ್ಧ ಇದ್ದೇವೆ. ಅದು ನಮ್ಮ ಪರಮೇಶ್ವರ ಜೊತೆ, ನಮ್ಮ ರಾಜಶೇಖರ ಜೊತೆ ತಮಗೂ ಸಹ. ಸೊ ಇದಕ್ಕೆ ನೀವೇನು ಕೈಗೂಡಿಸಿದ್ದೀರ ಇವತ್ತು, ಇದಕ್ಕೆ ನಾವು ಅಧಿಕಾರಿಗಳು ಸಹ ಕೈಗೂಡಿಸ್ತೇವೆ. ನಮ್ಮ ಮೈಸೂರು ಜಿಲ್ಲೆಯನ್ನು ಕನ್ನಡವನ್ನು ಜಾರಿಗೊಳಿಸುವುದರಲ್ಲಿ ನಾವು ರಾಜ್ಯದಲ್ಲಿ ಮಾದರಿ ಜಿಲ್ಲೆಯಾಗಿ ಮಾಡಲಿಕ್ಕೆ ನಾವು ಕಂಕಣಬದ್ಧವಾಗಿ ಇದ್ದೇವೆ. ಸೊ ನೀವು ಹೇಳ್ತಾರ ತಪ್ಪು ಅಂತ ನಾನು ಹೇಳಲ್ಲ, ಆದರೆ ಒಂದು ತಾವು ಗಮನ ಹರಿಸಬೇಕು. ನಾವು ಬರೀ ಹೇಳೋದಲ್ಲ, ಅದನ್ನ ಜಾರಿಗೂ ಸಹ ಏನು ಗೌರವ ಇದೆ. ನೀವೆಲ್ಲ ಮಾಡ್ತಾ ಇರೋದು ಒಂದು ಸದುದ್ದೇಶ ಇದೆ. ಕನ್ನಡವನ್ನು ಉಳಿಸ್ಬೇಕು ಅನ್ನೋದು ಏನಿದೆಯಲ್ಲ, ಇದಕ್ಕಿಂತ ದೊಡ್ಡ ಉದಾತ್ತವಾದ ಯೋಚನೆ ಯಾವುದು ಇರಲಿಕ್ಕಿಲ್ಲ. ಸೊ ಈ ಹೋರಾಟಕ್ಕೆ ನಾವು ಸಹ ಬೆಂಬಲ ಕೊಡ್ತೇವೆ. ನೀವೇನು ಹೇಳಿದ್ದೀರಲ್ಲಪ್ಪ, ಇದನ್ನು ನಾವು ಕಾರ್ಯಗತಗೊಳಿಸ್ಬೇಕು. ನೀವು ಮಾಡಿಲ್ಲ ಅಂದರೆ ಒಂದು ತಿಂಗಳ ನಂತರ ನಾವೇ ಕಾನೂನು ರೀತಿ ಕ್ರಮ ಕೈ ಇವೆಲ್ಲ ನೀವು ನೋಡಿ, ಇವೆಲ್ಲ ಬೇಡ. ಅಲ್ಲ ಸರ್, ಕೇಳಿಪ್ಪ, ಇಲ್ಲಿ ನಾವು ಕೇಳಿ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿದ ಮೇಲೆ ಮಾಡಿದ್ರೆ ಕೈ ಜೋಡಿಸಕ್ಕೆ ರೆಡಿ ಇರಬೇಕು. ಅದು ಬಿಟ್ಬಿಟ್ಟು ನಾಳೆ ಆಗಲಿಲ್ಲ ಅಂದರೆ ಅದು ಆ ಥರ ಅಲ್ಲ. ನಮ್ಮ ಯಾಕೆ ಅದು ನೆಗೆಟಿವ್ ಆಗಿ ಚಿಂತೆ ಮಾಡಬೇಕು? ನಾವು ಸಾಕಷ್ಟು ಹೇಳಿ ಪಾಸಿಟಿವ್ ಆಗಿ ಚಿಂತನೆ ಮಾಡಬೇಕು. ಒಂದ್ಸತಿ ಅಲ್ವಲ್ಲ, ಪ್ರತಿ ಸಲ ನಾವು ಹೇಳ್ತಾ ಇದೀವಲ್ಲ, ನಾವು ಮೈಸೂರಲ್ಲಿ ಜೋಡಿಸ್ತೇವೆ. ಈಗ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಲಿದ್ದಾರೆ. ಮೊನ್ನೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಬಂದಿದ್ರು, ಅವ್ರಿಗೆ ಚೆನ್ನಾಗಿ ಗೃಹ ಹಾಕಿದ್ದೇವೆ, ಚೆನ್ನಾಗಿ ಎಚ್ಚರಿಕೆ ಕನ್ನಡದ ಬಗ್ಗೆ ಎಷ್ಟು ಕಾಳಜಿ ಇದೆ, ಅಷ್ಟೇ ಕಾಳಜಿ ನನಗೂ ಇರೋದ್ರಿಂದ ಇಷ್ಟು ಹೇಳ್ತಾ ಇದ್ದೀವಿ. ನಾವು ಯಾವಾಗಲೂ ಹೇಳಿಪ್ಪ ನಕಾರಾತ್ಮಕವಾಗಿ ಚಿಂತನೆ ಮಾಡೋದು ಬೇಡ. ನಮ್ಮ ಮೈಸೂರು ಜಿಲ್ಲೆ ಸಾಂಸ್ಕೃತಿಕವಾಗಿ ಹಿರಿಮೆ ಇರ್ತಕ್ಕಂಥ ಬೇರೆ ಜಿಲ್ಲೆಗಳ ಥರ ಅಲ್ಲ. ಅದರಿಂದ ನೀವೆಲ್ಲರೂ ಸಹ ಏನು ಸಂಘಟಿತರಾಗಿ ಅವ್ರು ಬಂದಿದ್ದೀರಿ, ನಾವು ನಿಮ್ಮ ಜೊತೆ ಇರ್ತೇವೆ. ನಾವು ಏನೆಲ್ಲ ಕರೆಸ್ಪಾಂಡೆನ್ಸ್ ಮಾಡೋದು ಮಾಡ್ತೇನೆ, ನಮ್ಮ ಕಮಿಷನರ್ಗೆ ಏನು ಹೇಳಬೇಕು ಹೇಳ್ತೇವೆ, ಆಯಿತಾ? ಹಂತ ಹಂತವಾಗಿ ನಾವು ಇದನ್ನು ಮಾದರಿ ಜಿಲ್ಲೆಯಾಗಿ ಮಾಡಲಿಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸ್ತೀವಿ. ಸಂಘಟನೆಯವ್ರು ಬಂದರೂ ಸಹ ನಾನು ಎಲ್ರಿಗೂ ಏನು ಮರ್ಯಾದೆ ಸೇಮ್ ಈಕ್ವಲ್ ಆಗಿ ಕೊಡ್ತೇನೆ. ಸೊ ನೀವು ಗುಂಪಲ್ಲಿದ್ದಾಗ ಕೊಡ್ತೇನೆ, ಒಬ್ಬರು ಬಂದಾಗ ಆ ಥರ ಬೇರೆ ಅಧಿಕಾರಿ ಥರ ಅಲ್ಲ. ನೀವು ಯಾವಾಗ ಬೇಕಾದ್ರೂ ಮುಖ್ಯವಾಗಿ ಬನ್ನಿ. ನಂದು ಕಳಕಳಿ ಇಷ್ಟೇ,
ನಾವಿರೋ ತನಕ ಮೈಸೂರು ಜಿಲ್ಲೆ ಮಾದರಿಯಾಗಿದೆ ಕನ್ನಡದ ಬಗ್ಗೆ. ಒಂದು ಸಾರಿ ಸಾಧ್ಯವಾದರೆ ಒಂದು ಮೀಟಿಂಗ್ ಕನ್ನಡಕ್ಕೆ ಮೀಸಲಿಡ್ತೀವಿ ಅಂತ ಹೇಳಿದ್ರು, ವಿಧೇಯಕವನ್ನು ಮನ್ನಣೆ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಭಾಳ ಒತ್ತಡಗಳಿಗೆ ಮಣಿದು ಬಂಡವಾಳಶಾಹಿಗಳಿಗೆ ಮಣಿದು ಆ ಒಂದು ವಿಧೇಯಕವನ್ನು ಮನ್ನಣೆ ಮಾಡಿಲ್ಲ. ಹಾಗಾಗಿ ಆ ಒಂದು ವಿಧೇಯಕವನ್ನು ಮಾಡಬೇಕು ಅಂತೇಳಿ ಎಲ್ಲ ಸರ್ವ ಸಂಘಟನೆಗಳ ವತಿಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.